ಸೋಷಿಯಲ್ ಮೀಡಿಯಾ ಮಾಯೆಗೆ ಬಲಿಯಾದ ಜೀವಗಳು. ಈ ಪಿಂಕ್ ಟಾಪು ಸಖತ್ತ ಕಾಣಿಸ್ತಾ ಇದೆ. ಇದ್ರಲ್ಲಿ ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ. ರೆಕಾರ್ಡ್ ಮಾಡ್ಲಾ? ಸ್ವಲ್ಪ ಸ್ಟ್ರಿಪ್ ಮಾಡಿ, ಮಜವಾಗಿರುತ್ತೆ. ಹೇಗ್ ಕಾಣಿಸ್ತಾ ಇದ್ದೀನಿ? ಕಮೆಂಟ್ ಮಾಡಿ ಖಂಡಿತ ಹೇಳ್ಬೇಕು. ಕೊನೆ ಪಕ್ಷ 10,000 ಲೈಕ್ಸ್ ಅಂತೂ ಬರಲೇಬೇಕು. ಮತ್ತೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸ್ವಲ್ಪ ಕೂದಲನ್ನು ಸರಿ ಮಾಡ್ಕೊ. ತಪ್ಪಾಗೋಯ್ತು. ಮತ್ತೆ ಯಾವತ್ತೂ ಹಾಗೆ ಮಾಡಲ್ಲ. ಕ್ಷಮಿಸ್ಬಿಡಿ. ಬೇಡ. ಎಲ್ರಿಗೂ ನಮಸ್ಕಾರ. ನಮ್ಮ ಹೊಸ ಕ್ರೈಮ್ ಅಲರ್ಟ್ಗೆ ಸ್ವಾಗತ. ಮತ್ತೆ ನಾನು ನಮ್ಮ ಪ್ರೀತಿಯ ವೀಕ್ಷಕರಿಗೆ ದಿಲ್ಲಿ ನೆಲದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮಸ್ಕಾರ ಎಲ್ರಿಗೂ. ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಈಗ ಪೂರ್ತಿ ಜಗತ್ತನ್ನೇ ವ್ಯಾಪಿಸ್ಬಿಟ್ಟಿದೆ. ಅಂದ್ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪ್ರಯೋಜನ ಕೂಡ ಇವೆ, ಹಾಗೆ ಇದು ತುಂಬಾ ಅಪಾಯಕಾರಿ ಕೂಡ ಆಗಿದೆ. ನಮ್ಮ ಇವತ್ತಿನ ಎಪಿಸೋಡ್ ಸೋಷಿಯಲ್ ಮೀಡಿಯಾ ಒಂದು ಭಯಂಕರವಾದ ಅಪರಾಧಕ್ಕೆ ಕಾರಣವಾಗಿದೆ. ನಮ್ ಜೊತೆಲಿರಿ, ನಾವೆಲ್ಲರೂ ನಿಮ್ಗೆ ಹೇಳ್ತಾ ಇರ್ತೀವಿ. ಅಯ್ಯೋ ಸರ್, ನೀವು ಮತ್ತೆ ನಿಮ್ ಬಟ್ಟೆಯಲ್ಲಿ ರಕ್ತ. ಒಂದು ಮರ್ಡರ್ ರಿಪೋರ್ಟ್ ಬರ್ಸ್ಬೇಕಾಗಿತ್ತು ಇನ್ಸ್ಪೆಕ್ಟರ್ ಸರ್. ಮರ್ಡರ್? ಯಾರ್ದು ಸರ್? ಸಾವಂತ್ ಒಡೆಯ ಮನೆ ನಂಬರ್ 23ಕ್ಕೆ ಹೋಗಿ ನೋಡಿ, ಎಲ್ಲ ಗೊತ್ತಾಗುತ್ತೆ. ಹಸ್ವಾಗ್ತಾ ಇದೆ. ಈಗಷ್ಟೇ ತಿಂದಿದ್ದೆ. ಅದೇನ್ ಹೊಟ್ಟೆನ ಕನ್ನಂಬಾಡಿ ಕಟ್ಟನ? ಊಟ ಕೊಡಮ್ಮ. ನನ್ ಪರ್ಸಲ್ 5 ರೂಪಾಯಿ ತಗೊಂಡು ಅಂಗಡಿಗೆ ಹೋಗಿ ಚಿಪ್ಸ್ ತಗೊಂಡು ತಿನ್ನು ಹೋಗು. ಮಕ್ಕಳ ಇವರು ಪಿಶಾಚಿಗಳ.
ಕೂಕು. ಇಡೀ ದಿನ ಫೋನಲ್ಲೇ ಇರ್ತೀಯ ನೀನು. ಇವತ್ತು ನಿನ್ನ ಲವರಿಂದಾಗಿ ನನ್ನ ಮಗುಗೆ ಕರೆಂಟ್ ಹೊಡಿತಾ ಇತ್ತು. ಏನಾಗಿದೆ ನಿನಗೆ? ಅದು ಅಣ್ಣ ಮೆಸೇಜ್ ಮಾಡಿದ್ದ, ಅದನ್ನು ನೋಡ್ಬಾರ್ದ ನಾನು? ಈ ಮನೆ ಹೇಗಿದೆ ಅಂತ ನೋಡಿದ್ಯಾ ನೀನು? ಮನೆ ಕೆಲಸ ಮಾಡೋದ್ ಬಿಟ್ಟು ಇಡೀ ದಿನ ಫೋನಲ್ಲಿ ಸಾಯ್ತಾ ಇರ್ತೀಯ. ಈ ಫೋನ್ ಇದೆಯಲ್ಲ, ನನ್ನ ಜೀವನ ಹಾಳು ಮಾಡಿದೆ, ನನ್ನ ನೆಮ್ಮದಿನ ಹಾಳು ಮಾಡ್ತಾ ಇದೆ. ಕೊಡಿಲಿ ರತನ್, ನನ್ ಫೋನ್ ಕೊಡು. ನನ್ ಫೋನ್ ವಾಪಸ್ ಕೊಡು. ಏ ಬಿಡು ಬಿಡು, ಕೊಡಲ್ಲ ನಿನ್ಗೆ. 24 ಗಂಟೆನೂ ಫೋನ್ ಅಂತ. ಫೋನ್ ಕೊಟ್ಬಿಡು. ರತನ್ ಸಿಂಗು ನಾನು ಅಣ್ಣ ತಮ್ಮರಿದ್ದಂಗೆ. ಚಿಕ್ಕ ವಯಸ್ಸಿಂದು ಆಟ ಆಡ್ಕೊಂಡೇ ಬೆಳೆದ್ವಿ. ಅವ್ರ ಜೊತೆಗೇ ಇದ್ದೆ. ಅವ್ನ್ ಮದುವೆ ಆಗಿ 8 ವರ್ಷ ಆಗಿದೆ. ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ ಅತ್ತಿಗೆ ಕೆಟ್ಟ ಸಹವಾಸಕ್ಕೆ ಬಿದ್ದು ಮನೆ ಕಡೆ ಗಮನ ಕೊಡೋದು ಬಿಟ್ಬಿಟ್ಲು. ಮೊಬೈಲ್ ಹಿಡ್ಕೊತು ಅಂದ್ರೆ ಅದರಲ್ಲೇ ಮುಳುಗೋಗ್ತಾ ಇದ್ಲು. ಮಕ್ಕಳು ಮನೇಲಿ ಅಳ್ತಾ ಇದ್ರೆ ಅವಳು ಹೊರಗಡೆ ತಿರುಗ್ತಾ ಇದ್ಲು. ಈ ಸಂದರ್ಭದಲ್ಲಿ ಪ್ರೆಷರ್ ಜಾಸ್ತಿ ಆಗ್ತಾ ಇದ್ರೆ ಅವಳು ತವ್ರ ಮನೆಯವರು ಕೂಡ ಗೊತ್ತಿರೋರೇನೆ. ಅವ್ರ ಅಣ್ಣ ತಮ್ಮಂದಿರಂತೂ ತುಂಬಾ ಕೆಟ್ಟವ್ರು. ನನ್ನ ಮಗನೇ, ಅಣ್ಣ ಬಿಟ್ಬಿಡಿ ಅಣ್ಣ. ಅಣ್ಣ ತಪ್ಪಾಗೋಯ್ತು. ಅಣ್ಣ ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ ಅಣ್ಣ. ಅಣ್ಣ ಮತ್ತೆ ಮಾಡಲ್ಲ ಅಣ್ಣ. ಅಣ್ಣ ಕ್ಷಮಿಸ್ಬಿಡಿ ಅಣ್ಣ. ಈ ಸಲ ನಿನ್ ಕೈಯಿಂದ ರಕ್ತ ಹೋಗ್ತಾ ಇದೆ. ಮುಂದಿನ ಸಲ ನನ್ನ ತಂಗಿ ಸುಹಾನಿನ ಹಿಂಬಾಲಿಸೋದಕ್ಕೆ ಪ್ರಯತ್ನ ಪಟ್ರೆ ನಿನ್ನ ಹೆಣ ಬೀಳುತ್ತೆ. ಇಲ್ಲೇ ನನ್ನ ಮನೆ ಮರ್ಯಾದೆಗೆ ಕಪ್ ಚುಕ್ಕೆ ಬೀಳಬಾರ್ದು. ವಿಜಯ್, ಆಯ್ತಣ್ಣ. ನೋಡ್ಕೋ ಇವನ್ನ. ನಾನು ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತು ರಾಖಿ ಹಬ್ಬ ಇದೆ. ಏನಣ್ಣ ನೀವಿವತ್ತು ಲೇಟ್ ಮಾಡ್ಬಿಟ್ರಿ? ಅರೆ ನಾನು ಅಯ್ಯೋ ಬೇಗ ನಡಿಯಮ್ಮ, ಪೂಜೆಗೆ ಟೈಮ್ ಆಗ್ತಾ ಇದೆ. ಆಮೇಲೆ ಇದ್ರಲ್ಲಿ ಏನಿದೆ? ಇದ್ರಲ್ಲಿ ಅಣ್ಣಂಗೆ ಗಿಫ್ಟ್ ಇದೆ. ಅಣ್ಣ, ಹೇ ರಶ್ಮಿ, ಇಷ್ಟೊತ್ ಮಾಡಿದ್ಯಾ? ಮಕ್ಕಳು ಮತ್ತೆ ಅಳಿಯ ಇಲ್ಲಿ? ನಾನು ಅವ್ರ ಜೊತೆ ಜಗಳ ಮಾಡ್ಕೊಂಡ್ ಬಂದೆ. ಮತ್ತೆ ಅಣ್ಣ ಅವ್ರು ನನ್ ಮೇಲೆ ಕೈ ಮಾಡಿದ್ರು. ಮತ್ ನೀನು ಇಲ್ಲಿಗೆ ಬಂದು ಹೇಳ್ತಾ ಇದೀಯಾ? ಫೋನ್ ಯಾಕೆ ಮಾಡ್ಲಿಲ್ಲ? ನನ್ ಫೋನು ಕಿತ್ಕೊಂಡ್ಬಿಟ್ರು. ಆ ರತನ್ಗೆ ನಾನು ಅಯ್ಯೋ ಅಣ್ಣ, ಒಂದ್ ನಿಮಿಷ. ಅಯ್ಯೋ ಅಣ್ಣ, ಇದು ನಮ್ ಜಗಳ ಅಲ್ವಾ? ನಾವೇ ಸರಿ ಮಾಡ್ಕೋತೀವಿ. ಮತ್ ಹೇಗಿದ್ರು ಇವತ್ತು ರಾಖಿ ಹಬ್ಬ. ಹಬ್ಬದ ದಿನ ಸುಮ್ನೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಅಯ್ಯೋ ಸರಿ ಬಿಡಿ, ಇದನ್ನೆಲ್ಲ ಪೂಜೆ ಮಾಡಕ್ ಟೈಮ್ ಆಗ್ತಿದೆ. ಬಾ ರಾಖಿ ಕಟ್ಟಣ. ರಾಖಿ ತಂದಿದ್ಯಾ? ಇಲ್ಲ ಪರವಾಗಿಲ್ಲ ಅಕ್ಕ, ನೀವ್ ಇದನ್ ಕಟ್ಟಿ. ಮತ್ತೆ ನೀನು? ನಾನಾ? ನೀವ್ ಒಂದ್ ನಿಮಿಷ ಇರಿ. ನೀವ್ ಅಣ್ಣಂಗ್ ರಾಖಿ ಕಟ್ಟಿ ನಾನ್ ಬರ್ತೀನಿ. ಹಾ, ಇದ್ ನೋಡಿ, ನಾನು ಈ ದಾರ ಕಟ್ತೀನಿ ಅಣ್ಣಂಗೆ. ದಾರನಾ? ಅದಕ್ಕೇನಂತೆ, ರಾಖಿ ಇರ್ಲಿ ದಾರ ಇರ್ಲಿ, ನಮ್ಮ ಅಣ್ಣನೇ ಅಲ್ವಾ? ಈಗ ನೀನು ಕೊಟ್ಟು. ಅರೆ ಕುರ್ತಾ, ಅಯ್ಯೋ ಇದು ತುಂಬಾ ಕಾಸ್ಟ್ಲಿ ಅನ್ಸತ್ತೆ. ಯಾರ್ ತಂದಿದ್ದು? ಸುಹಾನಿ ತಗೊಂಬಂದಿದ್ದಾಳೆ ಅವಳ ಮೊದಲನೇ ಪೇಮೆಂಟ್ ಇಂದ. ಪೇಮೆಂಟ್? ಹಾ ರಶ್ಮಿ, ನಿನಗ್ ಗೊತ್ತಾ? ಸುಹಾನಿ ಸೋಷಿಯಲ್ ಮೀಡಿಯಲ್ಲಿ ಎಲ್ರಿಗೂ ಓದಿಸ್ತಾಳೆ, ಅದ್ರಿಂದ ಪೇಮೆಂಟ್ ಸಿಗ್ತಾ ಇದೆ ಅವಳಿಗೆ. ಆಮೇಲೆ ಸುಹಾನಿಗೆ ಎಲ್ರು ಎಷ್ಟು ಹೊಗಳ್ತಾ ಇದಾರೆ ಅಂತಂದ್ರೆ ನಾನ್ ನಿನ್ಗೆ ಹೇಳ್ಕೊಳ್ಳೋದಕ್ಕೂ ಆಗಲ್ಲ. ಸುಹಾನಿ ಅಂದ್ರೆ ಸುಮ್ನೆನಾ ಮತ್ತೆ? ರಶ್ಮಿ, ಅಳಿಯಂದ್ರ ಜೊತೆ ಏನ್ ಮಾತುಕತೆ ಆಯ್ತು? ನನ್ಗ ಮಕ್ಳದು ತುಂಬಾ ಯೋಚನೆ ಆಗ್ತಿದೆ. ಅವ್ರು ಹೆಂಗಿರ್ತಾರೆ ನಿನ್ ಬಿಟ್ಟು? ನಾನಿಲ್ಲಿಗೆ ಬಂದಾಗಿಂದ ನೀವ್ ನನ್ನ ಒಂದೇ ಪ್ರಶ್ನೆ ಕೇಳ್ತಾ ಇದ್ದೀರಾ. ಇವಾಗ ನಿಮಗೇನ್ ಬೇಕೋ ಅದನ್ನ ಹೇಳಿ. ಹಾ, ನನ್ಗೂ ನನ್ ಗಂಡುಗೂ ಸರಿ ಹೋಗ್ತಾ ಇಲ್ಲ, ಸರಿನಾ? ಖುಷಿ ಆಯ್ತಾ ಈಗ? ಹಾ, ಮಾಡ್ಕೊಂಡಿದ್ದೆ ಲವ್ ಮ್ಯಾರೇಜ್, ಆಗೋಯ್ತು ತಪ್ಪು. ಬೇರೆ ಏನಾದ್ರು? ಅಯ್ಯೋ ನೀನ್ ಬೇಜಾರ್ ಮಾಡ್ಕೋಬೇಡ.
ಲವ್ ಮ್ಯಾರೇಜ್ ಅಂತದ್ ಏನೂ ಇಲ್ಲ. ಅಪ್ಪಂಗೆ ನಿಂಗೆ ಒಳ್ಳೆ ಮನೇಲಿ ಮದುವೆ ಮಾಡ್ಬೇಕಂತ ಇಷ್ಟ ಆಯ್ತು. ಹಾಗೂ ಅಳಿಯಂದ್ರೂ ಒಳ್ಳೆಯವರೇ ಅಲ್ವಾ. ಒಂದ್ ವೇಳೆ ನಿನಗೆ ಬೇಜಾರಾಗಿದ್ರೆ ಐಮ್ ಸಾರಿ. ತಗೊಳ್ಳಿ, ಟೀ ಬಂತು, ಟೀ ಕುಡಿರಿ. ನಾನು ಸುಹಾನಿನ ಇನ್ವೈಟ್ ಮಾಡಕ್ ಬಂದಿದ್ದೀನಿ. ನಮ್ಮ ಊರ್ನ ಹೆಣ್ಮಕ್ಳ ಸ್ಕೂಲ್ನ ಸುಹಾನಿ ಇನ್ವೈಟ್ ಮಾಡ್ಲಿ ಅಂತ ಬಯಸ್ತಾ ಇದ್ದೀವಿ. ಯಾಕೆಂದ್ರೆ ಅವಳು ನಮ್ಗೆ ಒಳ್ಳೆ ಹೆಸರು ತಂದ್ಕೊಟ್ಟಿದ್ದಾಳೆ. ಸುಹಾನಿ ಎಲ್ರಿಗೂ ಒಳ್ಳೆ ಹೆಸರು ತಂದ್ಕೊಟ್ಟಿದ್ದಾಳೆ. ನಮಗೆಲ್ಲ ನಿನ್ ಬಗ್ಗೆ ತುಂಬಾ ಹೆಮ್ಮೆ ಇದೆ. ನೀವು ಚಿಂತೆ ಮಾಡಬೇಡಿ, ಸುಹಾನಿ ಬರ್ತಾಳೆ. ಆಯ್ತು ಸರ್, ನಾನಿನ್ನು ಹೊರಡ್ತೀನಿ. ಆಯ್ತು, ನಮಸ್ಕಾರ. ಹೋಗ್ ಬನ್ನಿ. ಬರ್ತೀನಮ್ಮ. ಅಯ್ಯೋ ನೋಡ್ರಪ್ಪ, ನಮ್ ಸುಹಾನಿ ಅಂತೂ ತುಂಬಾ ಫೇಮಸ್ ಆಗ್ತಿದ್ದಾಳೆ. ಇದೇ ಖುಷಿಗೆ ನಾನ್ ಇವತ್ ನಿನ್ ಫೇವ್ರೆಟ್ ಜಿಲೇಬಿ ಮಾಡ್ತೀನಿ. ಹಾಗಾದ್ರೆ ಎಲ್ರೂ ಒಟ್ಟಿಗೆ ತಿನ್ನೋಣ. ಹಾ. ಏನ್ ವಿಷಯ, ನೀನ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀಯಾ. ನೋಡು, ಅದೇ ವಿಡಿಯೋ ನೋಡ್ತಾ ಇದ್ದೀನಿ. ಅರೆ ವಾ, ರಶ್ಮಿ ಬಂದೆ ಅಣ್ಣ. ಬಾ. ಈಗ ರಶ್ಮಿ ಸರ್ದಿ. ಅಣ್ಣ, ನಿನಗೆಷ್ಟು ಧೈರ್ಯ ಇರಬೇಕು ಇಲ್ಲಿಗೆ ಬರೋದಕ್ಕೆ? ಅಣ್ಣ ನೀವು ದೊಡ್ಡವರು, ನಿಮ್ಮ ಮುಂದೆ ಹೇಗೆ ನಾವು ಮಾತಾಡೋಕ್ಕಾಗುತ್ತೆ? ಮಕ್ಕಳಿಗೆ ತುಂಬ ಕಷ್ಟ ಆಗ್ತಿದೆ. ನಾವು ಹೇಗೆ ಕಾಲ ಕಳೀತೀವಿ ಅಂತ ನನಗೆ ಮಾತ್ರ ಗೊತ್ತು. ನನ್ನ ತಂಗಿ ಮೇಲೆ ಕೈ ಮಾಡಿದ್ಯಾ ನೀನು? ಇಲ್ಲ ಅಣ್ಣ, ಯಾವತ್ತೂ ಇಲ್ಲ. ಮಕ್ಕಳ ಮೇಲೆ ಆಣೆಗೂ ನಾನು ಯಾವತ್ತೂ ಮಾಡಿಲ್ಲ. ಹಾಗಾದ್ರೆ ರಶ್ಮಿ ಸುಳ್ಳು ಹೇಳ್ತಾ ಇದ್ದಾಳ? ಅಣ್ಣ, ಅದು ಇವ್ರು ನನಗ್ ಹೊಡಿಲಿಲ್ಲ. ಅದು ಬರೀ ಬೈದ್ರು. ಆದ್ರೆ ನೀನೇ ಹೇಳಿದ್ದೆ ಇವನು ನಿನ್ ಮೇಲೆ ಕೈ ಮಾಡಿದ್ದ ಅಂತ. ಅದು ಬೈದಿದ್ದಣ್ಣ. ಅಯ್ಯೋ, ಅದನ್ನೆಲ್ಲ ಬಿಡಿ ಅಲ್ಲ. ಅಳಿಯಂದ್ರೆ ನೀವು ನಾಳೆ ಬೆಳಗ್ಗೆ ಹೊರಟ್ಬಿಡಿ. ಬನ್ನಿ, ಸುಹಾನಿಯ ಖುಷಿಯಾದ ಸಮಯದಲ್ಲಿ ನೀವೂ ಸ್ವೀಟ್ ತಿನ್ನಿ. ಏನಾಯ್ತು? ನನ್ನ ಮಹಡಿ ಮೇಲೆ ಕರೆದೆ. ಒಂದಿನೂ ನೆಮ್ಮದಿಯಾಗಿ ಬದುಕೋಕ್ ಬಿಡ್ಲಿಲ್ಲ. ಇಲ್ಲಿಗೆ ಬರೋ ಅವಶ್ಯಕತೆ ಏನಿತ್ತು? ಅದು ಹಾಗಲ್ಲ ರಶ್ಮಿ, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ನೋಡು, ಒಳ್ಳೆ ಕೆಲಸಕ್ಕೆ ಫೋನ್ ಸರಿನೇ. ಈ ಸುಹಾನಿ ಕೂಡ ಅವಳು ಫೋನಿಂದ ಒಳ್ಳೆ ಹೆಸರನ್ನೇ ಮಾಡಿದ್ದಾಳೆ. ನನ್ನ ಕರ್ಕೊಂಡು ಹೋಗಕ್ಕಲ್ವಾ ಬಂದಿರೋದು? ಹಾ, ನಂದೊಂದು ಷರತ್ತಿದೆ. ಏನ್ ಷರತ್ತು? ಇನ್ ಮುಂದೆ ಯಾವತ್ತೂ ನನ್ನ ಫೋನ್ ನೀನು ಕಿತ್ಕೋಬಾರ್ದು. ಸರಿ. ಇನ್ನೂ ಒಂದು ವಿಷಯ. ಮತ್ತೇನು? ಯಾವತ್ತೂ ನನ್ನ ಮುಂದೆ ಸುಹಾನಿ ಬಗ್ಗೆ ಹೊಗಳಬಾರ್ದು ನೀನು. ಆಯ್ತಪ್ಪ, ನಾನು ಮಾಡಲ್ಲ. ಬರೀ ನಿನ್ನನ್ನು ಮಾತ್ರ ಹೊಳ್ತೀನಿ. ಹೋಗೋಣ? ಪಕ್ಕ ಹೊರಗಡೆ ಇರೋ ವಾಶ್ರೂಮಲ್ಲಿ ಇರಬೇಕು. ಸ್ಕೂಲ್ ಉದ್ಘಾಟನೆ ಮಾಡೋದಕ್ಕೆ ಹೊರಟಿದ್ದಾಳೆ ಅಲ್ವಾ? ನಾನು ನೋಡ್ತೀನಿ ಅದೇ ಹೇಗೆ ಹೋಗ್ತಾಳೆ. ಈ ಎಣ್ಣೆ ಮೇಲೆ ಕಾಲಿಟ್ಟು ಜಾರ್ ಬಿದ್ರೆ ಗೊತ್ತಾಗತ್ತೆ ಅವಳಿಗೆ. ತಾರಾ, ಅಯ್ಯೋ ಅತ್ತಿಗೆ, ಹೇಗ್ ಬಿದ್ದೆ ನೀನು? ಸುಹಾನಿ ಸಹಾಯ ಮಾಡು. ಏನಿದು? ಇಷ್ಟೊಂದು ಎಣ್ಣೆ ಹೇಗ್ ಬಿದ್ದಿದೆ ಇಲ್ಲಿ? ನಡಿ ನಡಿ, ಡಾಕ್ಟರ್ ಕರ್ಸೋಣಂತೆ, ನಡಿ. ರಶ್ಮಿಯ ಚಿಕ್ಕ ತಂಗಿ ಸುಹಾನಿ ಸ್ವಂತ ಪ್ರಯತ್ನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಳ್ಳೆ ಹೆಸರನ್ನ ಮತ್ತೆ ಹಣನ ಸಂಪಾದನೆ ಮಾಡ್ತಾಳೆ. ಸುಹಾನಿಯ ಇಂಥ ಕೆಲಸ ರಶ್ಮಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಅವಳು ಇದರಿಂದಾಗಿ ತುಂಬಾ ಸಲ ಅದನ್ನ ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ಲು. ಆದ್ರೆ ಹೇಳ್ತಾರಲ್ಲ, ದೇವರು ಕಾಯ್ತಾ ಇದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಅದ್ಗೆ
ಅರೆ ಗುಡ್ಡು ನೀನಾ? ಇದೇನು ಇಷ್ಟು ದೂರ ಬಂದ್ಬಿಟ್ಟಿದ್ಯಲ್ಲ? ಅದು ಅದಕ್ಕೆ ಸ್ವಲ್ಪ ಮೊಸರು ಬೇಕಾಗಿತ್ತು. ಹೌದಾ, 1 ನಿಮಿಷ ಕೊಡ್ತೀನಿರು. ಗುಡ್ಡು, ನೀನು ಹಲ್ವಾ ತಿಂತ್ಯಾ? ಇಲ್ಲ ಅಂತೀನಿ ಅದಕ್ಕೆ. ನೀವು ಕೈಯಾರೆ ಮಾಡಿದ್ದೀರಾ ಅಂದ್ಮೇಲೆ ತಿಂದೇ ತಿಂತೀನಿ. ಸರಿ ನಡಿ. ಬನ್ನಿ ಅದಕ್ಕೆ ಅಣ್ಣ ಮನೇಲಿಲ್ವಾ? ಇಲ್ಲ ಇಲ್ಲ, ಅವರು ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಇದನ್ ತಿನ್ಬಿಟ್ಟು ಹೇಳು ಹೇಗಾಗಿದೆ ಅಂತ. ವಾವತ್ಗೆ ಎಷ್ಟು ರುಚಿಯಾಗಿ ಮಾಡಿದ್ದೀರಾ ಗೊತ್ತಾ? ನಿಜವಾಗ್ಲೂ? ಅದಕ್ಕೆ ನಿಮ್ ಕೈಲಂತೂ ಅನ್ನಪೂರ್ಣೇಶ್ವರಿನೇ ಇದ್ದಾಳೆ. ನೀನೊಬ್ನೇ ನೋಡು ನನ್ನ ಬಗ್ಗೆ ಹೊಗಳೋನು. ಇತ್ತೀಚೆಗಂತೂ ಯಾರು ನೋಡಿದ್ರು ಎಲ್ರೂ ಸುಹಾನಿನ ಹೊಗಳ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾನಲ್ಲಿ ಅವಳಿಗೆ 40,000 ಫಾಲೋವರ್ಸ್ ಆದ್ಮೇಲೆ ಎಲ್ರೂ ಅವಳು ಹಿಂದೆನೇ ಬಿದ್ದಿದ್ದಾರೆ. ಇದಕ್ ಮುಂಚೆ ಅವಳನ್ನ ಯಾರು ಕೇಳೋರೇ ಇರ್ಲಿಲ್ಲ. ಅಯ್ಯೋ ಇಷ್ಟೇನಾ ಅದಕ್ಕೆ ನೀವು ಒಂದ್ಸಲ ಹೂ ಅಂತ ಹೇಳಿ. ನಾನ್ ನಿಮ್ಮನ್ನ ಸೋಷಿಯಲ್ ಮೀಡಿಯಾ ಸ್ಟಾರ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಗುಡ್ಡುನೇ ಅಲ್ಲ. ನಿಜವಾಗ್ಲೂ ಅದೆಲ್ಲ ಸಾಧ್ಯನಾ? ಅಯ್ಯೋ ನಿಜವಾಗ್ಲೂ ಸಾಧ್ಯ ಆಗತ್ತದಕ್ಕೆ. ಆದ್ರೆ ಹೇಗೆ? ಮೋಸ್ಟ್ಲಿ ನೀವಿನ್ನು ನಿಮ್ಮನ್ನ ಕನ್ನಡಲ್ಲಿ ಸರಿಯಾಗಿ ನೋಡ್ಕೊಂಡಿಲ್ಲ ಅನ್ಸುತ್ತೆ. ಅಡಿಯಿಂದ ಮುಡಿವರೆಗೂ ಅಪ್ಸರೆ ತರ ಇದ್ದೀರಾ. ಮತ್ತೆ ನಿಮ್ ಮುಖದಲ್ಲಿರೋ ಸ್ಮೈಲ್, ಇದಕ್ ಬರೀ 1000 ಅಲ್ಲ, ಲಕ್ಷಗಟ್ಲೆ ಫಾಲೋವರ್ಸ್ ಆಗ್ತಾರೆ, ಜೊತೆಗೆ ದುಡ್ಡು ಬೇರೆ. ಆದ್ರೆ ನೀನ್ ಏನ್ ಹೇಳ್ತಾ ಇದ್ಯಾ? ನಾನ್ 2 ಮಕ್ಕಳ ತಾಯಿ, ನನ್ನನ್ ಯಾರು ನೋಡ್ತಾರೆ? ಅಯ್ಯೋ ಅದಕ್ಕೆ ನಿಮ್ ಫಿಗರ್ ಮತ್ತೆ ಬ್ಯೂಟಿ ನೋಡಿದ್ರೆ ಯಾರಾದ್ರೂ ನಂಬ್ತಾರ ನೀವ್ 2 ಮಕ್ಳು ತಾಯಿ ಅಂತ. ಅದಕ್ಕೆ ನೀವು ಒಂದ್ಸಲ ಹೂ ಅಂತ ಹೇಳಿ, ಆಮೇಲೆ ನೋಡಿ ನಿಮ್ಮ ನೋಡಕ್ಕೆ ಜನ ಕ್ಯೂ ಅಲ್ಲಿ ನಿಂತಿರ್ತಾರೆ. ಆದ್ರೆ ಗುಡ್ಡು, ವಿಡಿಯೋ ಹೇಗ್ ಮಾಡ್ಲಿ ನಾನು? ಅಯ್ಯೋ ನಾನು ಇದೀನಲ್ಲ ಅದಕ್ಕೆ ಸೋಷಿಯಲ್ ಮೀಡಿಯಾ ಎಕ್ಸ್ಪರ್ಟ್. ನಾನ್ ನಿಮ್ಮನ್ನ ಸ್ಟಾರ್ ಮಾಡೇ ಮಾಡ್ತೀನಿ, ನೋಡ್ತಾ ಇರಿ. ನಾನ್ ನಿನ್ಗೆ ಇವಾಗ್ಲೇ ಮೊಸರು ತಗೊಂಡ್ ಬರ್ತೀನಿ. ನಿನ್ಗೆ ಮೊಸರು ಕೊಡೋದನ್ನ ಮರ್ತೇ ಬಿಟ್ಟೆ. 1 ನಿಮಿಷ ಇರು. ಬಾಯ್ ಬಾಯ್ ಬಾಯ್. ಬಾ ಬಾ. ಅವ್ರ ಆಫೀಸಿಗೆ ಹೋದ್ರು, ನಾವು ಬೇಗ ವಿಡಿಯೋ ಮಾಡ್ಬಿಡೋಣ. ಅದಕ್ಕೆ ಮಗುನಿಟ್ಕೊಂಡು ಹೇಗೆ ವಿಡಿಯೋ ಮಾಡಕ್ಕಾಗುತ್ತೆ? ಏನ್ ಮಾಡ್ಲಿ ನಾನು? ಎಲ್ ಬಿಟ್ ಬರ್ಲಿ ಇವಳನ್ನ? ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ಇವಳು ನಮಗ್ ತೊಂದರೆ ಕೊಡಲ್ಲ. ಸರಿ ಅದಕ್ಕೆ ಅವತ್ ನಾವು ಸ್ಯಾರಿ ಸೆಲೆಕ್ಟ್ ಮಾಡಿದ್ವಿ ಅಲ್ವಾ, ಅದನ್ನ ಉಟ್ಕೊಂಡ್ ಬನ್ನಿ, ಅದ್ರಲ್ಲಿ ಸಖತ್ತ ಕಾಣಿಸ್ತೀರಾ. ಹಾ ಸರಿ, 1 ನಿಮಿಷ ಬಂದೇ ಇರು. ವಾವತ್ಗೆ ನೀವು ಸಖತ್ತ ಕಾಣಿಸ್ತಾ ಇದ್ದೀರಾ. ಆದ್ರೆ ಮಗುನೇನ್ ಮಾಡೋದಕ್ಕೆ? ನೀನ್ ಟೆನ್ಷನ್ ಮಾಡ್ಕೋಬೇಡ, ಇವಳು ಸುಮ್ನೆ ಇರ್ತಾಳೆ. ಇಲ್ಲೇರು, ಬಂದೆ. ಈಗೇನ್ ಮಾಡ್ಬೇಕು ನಾನು? ಅದಕ್ಕೆ ನಿಮ್ ಕೂದಲು ಸ್ವಲ್ಪ ಹಿಂದೆ ಸೇರಿಸಿ. ಆಹಾ ಆಹಾ ಅದಕ್ಕೆ ಹಾಗೆ ಸ್ವಲ್ಪ ಆ ಸೆರ್ಗನ್ನ ಮೇಲೆತ್ತೀರಾ ಸ್ವಲ್ಪ? ಇದು ಸ್ವಲ್ಪ ಜಾಸ್ತಿ ಆಗೋಗುತ್ತೆ. ಪರವಾಗಿಲ್ಲ ತಳ್ಳಿ ಅದಕ್ಕೆ. ನೀವ್ ಹೀಗೆಲ್ಲ ಮಾಡ್ಲಿ ಅಂದ್ರೆ ಜನ ಹೇಗ್ ನೋಡ್ತಾರೆ? ಸ್ವಲ್ಪ ಸ್ವಲ್ಪ ಮಾಡಿ. ಅದಕ್ಕೆ ಎರಡು ನಿಮಿಷ ಕೊಡು, 2 ನಿಮಿಷ ಅಷ್ಟೇ. ನೀನು 2 ನಿಮಿಷ ಸುಮ್ಮನೆ ಕುತ್ಕೊಳಕ್ಕಾಗಲ್ವಾ? ಅದಕ್ಕೆ ಈ ತರ ಮಗು ಇದ್ರೆ ಯಾವತ್ತೂ ವಿಡಿಯೋ ಮಾಡಕ್ಕಾಗಲ್ಲ. ಎರಡು ನಿಮಿಷ ಇಲ್ಲೇ ಇರು, ಬಂದೆ ಇವಾಗ್ಲೇ.
ಇವತ್ ನಾನು ಅವಳನ್ನ ರೂಮಲ್ಲೇ ಕೂಡ ಹಾಕಿದ್ದೀನಿ. ಇವತ್ ನಾವು ಆರಾಮಾಗಿ ವಿಡಿಯೋಗಳನ್ನ ಮಾಡ್ಬೋದು. ಅದಕ್ಕೆ ರಿಂಗ್ ಲೈಟ್ನ ನಿಮ್ಗೋಸ್ಕರ ತಂದಿದ್ದೀನಿ. ನಿಜವಾಗ್ಲೂ? ಮತ್ತೆ ಇದರಿಂದ ರೀಲ್ಸು ಚೆನ್ನಾಗಾಗುತ್ತೆ. ಒಂದ್ ನಿಮಿಷ ಅದಕ್ಕೆ ಅದನ್ನ ಸರಿ ಅದಕ್ಕೆ ಶುರು ಮಾಡೋಣ. ಅದಕ್ಕೆ ನೋಡಿ ನಿಮ್ಮ ವಿಡಿಯೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅಂದಹಾಗೆ ಅದಕ್ಕೆ ನಿಮ್ಮ ಅಕೌಂಟ್ಗೆ ಏನಂತ ನೇಮ್ ಇಡೋದು? ಇದ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ. ನಿನಗೆ ಸರಿ ಅನ್ಸಿದ್ರೆ ಓಕೆ. ಏನಾದರೂ ಯೂನಿಕ್ ಆಗಿಡ್ಬೇಕದಕ್ಕೆ. ಹಾ ರಶ್ಮಿ ಫ್ಯಾಷನ್ ಸ್ಟುಡಿಯೋ. ಹಾ ತುಂಬಾ ಚೆನ್ನಾಗಿದೆ. ಗಾಟ್ ಇಟ್. ಅದಕ್ಕೆ ಈಗ ನಿಮ್ಮ ವಿಡಿಯೋ ಅಪ್ಲೋಡ್ ಆಗಿದೆ. ಈಗ ನೋಡ್ತಾ ಇರೋದಕ್ಕೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗುತ್ತೆ. ಮತ್ತೆ ಅದಕ್ಕೆ ನಾಳೆ ಒಂದಷ್ಟು ವೆಸ್ಟರ್ನ್ ಡ್ರೆಸ್ ತರ್ತೀನಿ. ವೆಸ್ಟರ್ನ್? ಅಶೋಕ್ಗೆ ಅದ್ರಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಅಯ್ಯೋ ಕೂಗು, ಅಯ್ಯೋ ಬಾ ಮಗಳೇ. ಏನಾಯ್ತು ಏನಾಯ್ತು ಆ ಏನಾಯ್ತು ರಶ್ಮಿ? ಯಾಕೆ ಅಳ್ತಾ ಇದ್ದಾಳೆ ಅವಳು? ಆ ಅವಳು ನನಗೆ ಕೊಡಿ, ನಾನು ಸಮಾಧಾನ ಮಾಡ್ತೀನಿ. ಸಮಾಧಾನ ಮಾಡೋಣ. ಬಾ 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 ಕಂದ. ಹೋಮ್ವರ್ಕ್ ಮಾಡ್ತಿದ್ಯಾ? ಓ ಗುಡ್, ಬೇಗ ಮುಗಿಸು ಸರಿನಾ? ಜೇ ಬಾ ಊಟ ಮಾಡುವಂತೆ. ಕುಹು, ನೀನ್ ಇದೇ ತರ ನನಗೆ ತೊಂದರೆ ಕೊಟ್ರೆ ನಾಳೆ ಮತ್ತೆ ಕೂಡ ಹಾಕ್ತೀನಿ ನಾನು ಅಷ್ಟೇ. ಸುಮ್ಮನೆ ಇವಾಗ. ಗುಡ್ಡು, ಗುಡ್ಡು, ಸೀರೆ ಇದ್ದಿದ್ರೆ ಚೆನ್ನಾಗಿತ್ತು. ಆದ್ರೆ ಇದು ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ? ಅಶೋಕ್ಗೆ ಏನು ಜಾಸ್ತಿ ಆಗಿಲ್ಲ. ಮತ್ತೆ ನೀವು ಈ ಬಟ್ಟೆಲಿ ಸಖತ್ ಹಾಟ್ ಆಗಿ ಕಾಣಿಸ್ತಾ ಇದ್ದೀರಾ. ಮತ್ತೆ ನಿಮಗೆ ಗೊತ್ತಾ, ನಿಮ್ಮ ಹಳೆ ವಿಡಿಯೋಸು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗಿದೆ. ಸರಿ ಶುರು ಮಾಡೋಣ. ಒಂದ್ ನಿಮಿಷ ಅದಕ್ಕೆ. ಏನಾಯ್ತು? ಇದನ್ನ ಅದಕ್ಕೆ ನಾನು ನಿಮ್ಗೊಂದು ಖುಷಿ ವಿಷಯ ಹೇಳ್ಬೇಕು. ಹಾ ಹೇಳು. ಅದಕ್ಕೆ ನೋಡಿ, ಇದು ನಿಮ್ಮ ಫಸ್ಟ್ ಅರ್ನಿಂಗ್ಸು. ಮತ್ತೆ ಇದು ನಿಮ್ಮ ಹೊಸ ಫೋನು. ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಇದನ್ನ ನಾನ್ ಸಂಪಾದನೆ ಮಾಡಿರೋದಾ? ಮತ್ತೆ ಈ ಫೋನ್ ಕೂಡ ನಂದನಾ? ಅದಕ್ಕೆ ನಾನು ಹೇಳಿದ್ದೆ ಅಲ್ವಾ, ಒಂದಿನ ನೀವು ಸ್ಟಾರ್ ಆಗ್ತೀರಾ ಅಂತ. ಹಗಲು ರಾತ್ರಿ ಬೆಳಿಗ್ಗೆ ಅಂತ ಫೋನ್ ಫೋನ್ ಫೋನ್. ಅವಳ ಗಂಡ ರತನ್ ಒಬ್ಬ ಒಳ್ಳೆ ವ್ಯಕ್ತಿ. ಅವನು ರಶ್ಮಿಗೆ ತುಂಬಾ ಸಲ ಹೇಳಕ್ ಪ್ರಯತ್ನ ಮಾಡ್ದ, ಆದ್ರೆ ರಶ್ಮಿ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಆದ್ರೆ ರಶ್ಮಿ ಈಗ ಅದಕ್ಕೋಸ್ಕರ ತನ್ನ ಮರ್ಯಾದೆ ಬಿಡಕ್ಕೂ ರೆಡಿ ಇದ್ಲು. ಅದಕ್ಕೆ ಇವ್ರ ಹೆಸರು ಪಂಕಜ್ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದೊಂದು ತುಂಬಾ ಫೇಮಸ್ ಪೇಜ್ ಇದೆ. ಹಲೋ ರಶ್ಮಿ ಅವರೇ. ಹಲೋ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ನೀವು. ಥ್ಯಾಂಕ್ ಯು. ನಾನು ಅನ್ಕೋತಾ ಇದ್ದೀನಿ ನಿಮ್ಮ ಜೊತೆಗೆ ಯಾಕೆ ವಿಡಿಯೋ ಶೂಟ್ ಮಾಡಬಾರ್ದು ಅಂತ. ಆದ್ರೆ ನಾನೇನ್ ಮಾಡ್ಬೇಕು? ಏನು ಮಾಡಬೇಕಾ? ಕೆಲವು ರೊಮ್ಯಾಂಟಿಕ್ ಸಾಂಗ್ಗೆ ಎಕ್ಸ್ಪ್ರೆಷನ್ ಕೊಡಬೇಕು. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಸ್ವಲ್ಪ ಹತ್ರನೇ ಇರಬೇಕು. ನಿಮಗೆ ಅರ್ಥ ಆಗ್ತಿದಿಲ್ವಾ ನಾನೇನು ಹೇಳ್ತಾ ಇದ್ದೀನಿ ಅಂತ? ಆದ್ರೆ ಈ ಟೈಪ್ನ ವಿಡಿಯೋ ಅದು ನಿಮ್ ಜೊತೆ ನಾನು ಹೇಗೆ? ಅದಕ್ಕೆ ಒಂದೆರಡು ನಿಮಿಷ ಬನ್ನಿ. 2 ನಿಮಿಷ ಪಂಕಜ್ ಅವರೇ. ಓಕೆ ಬನ್ನಿ. ಅದಕ್ಕೆ ಯಾಕೆ ಹೆದರ್ಕೋತಾ ಇದ್ದೀರಾ? ನೀವು ಫಿಲ್ಮಲ್ಲಿ ನೋಡಿಲ್ವಾ?
ಅದಕ್ಕೆ ಸಿನಿಮಾದಲ್ಲೂ ಕೂಡ ದೊಡ್ಡ ದೊಡ್ಡ ಹೀರೋಯಿನ್ಸ್ ಇದನ್ನೆಲ್ಲ ಮಾಡ್ತಾರೆ. ಅದಕ್ಕೆ ಅಷ್ಟೇ ಅಲ್ಲದೆ ಅವರು ಮದ್ವೆ ಆದ್ರೂ ಕೂಡ ಏನು ಅನ್ಕೊಳ್ದೆ ಬೇರೆ ಹೀರೋಸ್ ಜೊತೆ ರೊಮ್ಯಾಂಟಿಕ್ ಸೀನ್ಸ್ ಮಾಡ್ತಾರೆ. ಅಂದ್ಮೇಲೆ ನಿಮಗೇನು ಪ್ರಾಬ್ಲಮ್ಮು? ಆದ್ರೆ ಹೀಗೆ ಬೇರೆ ಗಂಡಸ್ರ ಜೊತೆ ನಾನು ಅಲ್ಲ, ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಅದಕ್ಕೆ ಇದು ಬರೀ ಆಕ್ಟಿಂಗ್ ಅಷ್ಟೇ, ನೀವು ನಿಜ ಅನ್ಕೊಂಡು ಮಾಡೋದ್ ಬೇಕಿಲ್ಲ. ಅದಕ್ಕೆ ಇದರಿಂದ ನಿಮ್ಗೆ ತುಂಬಾ ಫೇಮ್ ಸಿಗುತ್ತೆ. ಇವತ್ತು ರತನ್ ಕೂಡ 2-3 ದಿನಕ್ಕೋಸ್ಕರ ಔಟ್ ಆಫ್ ಸ್ಟೇಷನ್ಗೆ ಹೋಗಿದ್ದಾರೆ. ಮತ್ತೆ ಮಕ್ಕಳು ಕೂಡ ಬೇಗ ಮಲಗ್ಬಿಟ್ರು. ಸೊ ಇವತ್ ನಾವು ಆರಾಮಾಗಿ ರೀಲ್ಸ್ ಮಾಡ್ಬೋದು. ಸರಿ ಅದಕ್ಕೆ ಅದಕ್ಕೆ ಆ ಹೊಕ್ನ ಸ್ವಲ್ಪ ಕೆಳಗ್ ಮಾಡ್ತೀರಾ? ಇದನ್ನ ಹಾ, ಅದಕ್ಕೆ ಅದು ಡೀಪ್ ಕಾಣಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾ, ಸರಿ ಸರಿ. ಇಲ್ಲ, ನನ್ನ ಕೈಲಿ ಆಗ್ತಿಲ್ಲ. ಅದಕ್ಕೆ ನಾನು ಹೆಲ್ಪ್ ಮಾಡ್ಲಾ? ಹಾ ಸರಿ. ಅದಕ್ಕೆ ಈ ಟೈಮಲ್ಲಿ ಯಾರು ಬಂದ್ರು? ನನಗೇನ್ ಗೊತ್ತು ಯಾರು ಅಂತ. ರಶ್ಮಿ, ರತನ್? ಅದಕ್ಕೆ ಇವಾಗ ಏನ್ ಮಾಡೋದು? ಅಯ್ಯೋ, ನನಗ್ ಗೊತ್ತಿಲ್ಲ. 2-3 ದಿನ ಔಟ್ ಆಫ್ ಸ್ಟೇಷನ್ ಹೋಗ್ಬೇಕು ಅಂತ ಹೋಗಿದ್ರು. ಆದ್ರೆ ಅಲ್ಲ, ಇವಾಗ ನಾನೇನ್ ಮಾಡ್ಲಿ? ಓಡ್ ಹೋಗು, ಏನಾದ್ರೂ ಮಾಡ್ಕೋ. ನಾನೇನ್ ಮಾಡ್ಲಿ? ಹೋಗು ಮೊದ್ಲು ಇಲ್ಲಿಂದ. ರಶ್ಮಿ, ಯಾಕೆ ತೆಗ್ತಿಲ್ಲ? ಅದಕ್ಕೆ ಇದು ಬರ್ತಾ ಇಲ್ಲ, ಸಿಕ್ಕಾಕೊಂಡಿದೆ. ಅಯ್ಯೋ, ಮೊದ್ಲು ಹೋಗು ಇಲ್ಲಿಂದ. ಏನಿನ್ ಬಾಗ್ಲಾಕ್ ತೆಗಿತಾ ಇಲ್ಲ? ಇಷ್ಟೊಂದು ಯಾಕೆ ಲೇಟ್ ಮಾಡಿದೆ? ಇದೇನೇ ಬಟ್ಟೆ ಹಾಕಿದ್ದೆ ನೀನು? ಹಾ, ಅರೆ ಇದೇನೇ ಇದು? ಏನ್ ಮಾಡ್ತಿದ್ದೆ ನೀನು? ಅದು ಈ ಕಡೆ ಬಾ. ಇದೇನಿದು? ಇದೇನೋ ಮಾಡಿದ್ದೆ ನೀನು? ಏನ್ ನಡೀತಾ ಇದೆ? ಈ ಫೋನ್ ಯಾರ್ದು? ಇದು ಹೇಗ್ ಬಂತು ಫೋನು? ಅದು ಏನೋ ನನ್ನ ಟ್ರೈನ್ ಮಿಸ್ ಆಗದೆ ಇದ್ದೀರಾ? ಇದೆಲ್ಲ ಗೊತ್ತಾಗ್ತಿರ್ಲಿಲ್ಲ ನನಗೆ. ನನ್ನ ಬೆನ್ನಿಂದ ಏನೇ ನಡೀತಾ ಇದೆ ಅಂತ ಇದೆಲ್ಲ. ಹೇ, ಇದು ಗುಡ್ಡು ತಾನೆ? ನಮ್ಮನೆಲ್ಲ ಅವನೇನ್ ಮಾಡ್ತಿದ್ದಾನೆ ಹೇಳು? ಹಾ, ಗುಡ್ಡುನೆ. ಅವನು ನನಗೆ ವಿಡಿಯೋ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದ್ದಾನೆ. ಇಂಥ ಹೊಲಸು ವಿಡಿಯೋಗ? ನನ್ ವಿಡಿಯೋ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ಸೋಷಿಯಲ್ ಮೀಡಿಯಾ ಸ್ಟಾರ್ ನಾನು. ಜನಗಳು ನನ್ನ ಇಷ್ಟ ಪಡ್ತಾರೆ. ನಾನ್ ನನ್ನ ಟ್ಯಾಲೆಂಟ್ ಅನ್ನ ನಿನ್ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಟೈಮ್ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ. ನೀನ್ ನನ್ನನ್ನು ತಡಿಯೋಕ್ಕೂ ಆಗಲ್ಲ. ಸರಿ, ನಾನ್ ತಡಿಬಾರ್ದಲ್ವಾ? ಮನೆಯಿಂದ ಹೊರಗೆ ಹಾಕ್ಬೋದಲ್ವಾ? ಜಾಸ್ತಿ ಆಯ್ತು ನಿಂದು. ನೀನು ಬಟ್ಟೆಗಳೆಲ್ಲ ತಗೊಂಡು ಹೋಗ್ತಾರೆ ಇಲ್ಲಿಂದ. ತೊಲಗಿಲಿಂದ. ಬಂದೇನಪ್ಪ. ಯಾರದು? ಅಯ್ಯೋ ರಶ್ಮಿ, ಏನಾಯ್ತು ನಿನಗೆ? ಅಣ್ಣ ತುಂಬಾ ಹೊಡೆದ್ರು.
ಇನ್ನು ಸಹಿಸ್ಕೊಳಕ್ಕಾಗಲ್ಲ. ತುಂಬಾ ಅವಮಾನ ಮಾಡಿ ಮನೆಯಿಂದ ಆಚೆ ಹಾಕ್ಬಿಟ್ರು. ಆ ರತನ್ಗೆ ಸುಮ್ಮನೆ ಬಿಡೋದಿಲ್ಲ ಇವತ್ತು. ಕೇಳಿ ಅಲ್ಲ, ಏನ್ ಹೇಳ್ತಿದ್ದೀಯ ನೀನು? ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ಇಲ್ಲಿ ನೋಡಿ, ಆತರ ಪಟ್ಟು ಯಾವುದೇ ನಿರ್ಧಾರ ತಗೊಳ್ಬೇಡಿ. ನಾವು ನಾಳೆ ಬೆಳಗ್ಗೆ ಇದ್ರ ಬಗ್ಗೆ ಮಾತಾಡೋಣ. ಸುಹಾನಿ, ರಶ್ಮಿನ ಒಳಗಡೆ ಕರ್ಕೊಂಡೋಗಮ್ಮ. ಸರಿ ಅತ್ತಿಗೆ. ಅಕ್ಕ ಒಳಗ್ ನಡಿ, ಅಣ್ಣ ಎಲ್ಲ ನೋಡ್ಕೋತಾರೆ. ನಡಿ ಬಾಮ್ಮ. ಹಲೋ ಇನ್ಸ್ಪೆಕ್ಟ್ರೆ, ಒಂದು ಕಂಪ್ಲೇಂಟ್ ಬರ್ಸ್ಬೇಕಿತ್ತು. ಅದಕ್ಕೆ ನೀವು ಪಂಕಜ್ ಜೊತೆ ವಿಡಿಯೋ ಮಾಡಿದ್ರಲ್ಲ, ಅದೀಗ ಸಖತ್ ವೈರಲ್ ಆಗಿದೆ. ನಿಮ್ಗೆ ತುಂಬಾ ಆಫರ್ಸ್ ಬರ್ತಾ ಇದೆ. ಮತ್ತೆ ಅದಕ್ಕೆ ನಿಮ್ ಜೊತೆ ವಿಡಿಯೋ ಮಾಡ್ಬೇಕು ಅಂತ ತುಂಬಾ ಜನ ಕಾಯ್ತಾ ಇದಾರೆ. ಈ ಆಫರ್ ನುಬ್ಕೊಳ್ಳ? ಬೇಡ, ಇವಾಗ ಯಾವ್ದನ್ನು ತಗೊಳಕ್ ಹೋಗ್ಬೇಡ. ನಿನಗ್ ಗೊತ್ತಲ್ವಾ, ಇನ್ ಮುಂದೆ ಇದ್ಯಾವ್ದು ಆಗಲ್ಲ. ನನ್ ತಲೆ ಮೇಲೆ ತುಂಬಾ ಜವಾಬ್ದಾರಿ ಇದೆ. ಗೊತ್ತಿಲ್ಲ ಅಣ್ಣ ಏನ್ ಹೇಳ್ತಾನೋ ಏನೋ. ರತನ್ನ ಜೈಲಿಗೆ ಬೇರೆ ಹಾಕ್ಸಿದಾನೆ. ಈಗ ಈ ಮಕ್ಳ ಜವಾಬ್ದಾರಿ ನನ್ ತಲೆ ಮೇಲಿದೆ. ಜೈ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅವ್ನ್ ಸ್ಕೂಲ್ಗೆ ಹೋಗ್ತಾನೆ. ಕುಹು ಅವಳು ನನ್ನ ಬಿಟ್ಟೇ ಇರಲ್ಲ. ಇಡೀ ದಿನ ನನ್ ಸೆರ್ಗಿಟ್ಕೊಂಡು ಓಡಾಡ್ತಾನೆ ಇರ್ತಾಳೆ. ಅದಕ್ಕೆ ನಾನು ನಿಮ್ಗೊಂದು ಮಾತು ಹೇಳ, ನೀವು ನಿಜವಾಗ್ಲೂ ಬೆಳಿಬೇಕು ಅಂತ ಇದ್ರೆ ಈ ಕುಹು ಅನ್ನೋ ಕೀಟನ ನಿಮ್ ಜೀವನದಿಂದ ಹೊಸ್ಕ್ ಹಾಕ್ಬೇಕು. ಏನ್ ಹೇಳ್ತಾ ಇದ್ಯಾ ನೀನು? ನನ್ ಮಗಳವಳು. ಅಯ್ಯೋ, ಅದಕ್ಕೆ ಮಗಳಾದ್ರೆ ಏನಾಯ್ತು? ಅವಳನ್ನ ಬೆಳೆಸೋ ಜವಾಬ್ದಾರಿಲಿ ನಿಮ್ಗೆ ವಯಸ್ಸಾಗಿ ಹೋದ್ರೆ ಏನ್ ಮಾಡ್ತೀರಾ? ಅದಕ್ಕೆ ಎಲ್ಲಿವರೆಗೂ ಬೇರೆಯವ್ರ ಚಾಕ್ರಿ ಮಾಡ್ತಾ ಇರ್ತೀರಾ? ನೀವು ಕೂಡ ಹೆಸರು ಮಾಡಿ ದುಡ್ಡು ಮಾಡ್ಬೇಕು ಅಲ್ವಾ? ಸುಹಾನಿ ಮಾಡ್ತಾ ಇರೋ ಹಾಗೆ ಇಲ್ಲಿ ಕೇಳಿ. ಅದಕ್ಕೆ ಇವಾಗ ಕಷ್ಟ ಪಡ್ಲಿಲ್ಲ ಅಂದ್ರೆ ಮುಂದೆ ನಿಮ್ಮನ್ನ ಯಾರು ಮೂಸ್ ನೋಡಲ್ಲ. ಇಲ್ಲಿ ನೋಡು, ಟಬ್ಬಲ್ಲಿ ನೀರಿದೆ. ಅತ್ತಿಗೆ, ಅಣ್ಣ ಕರೀತಾ ಇದಾರೆ ನಿಮ್ಮನ್ನ. ಇವಳಿಗೆ ನಾನ್ ಸ್ನಾನ ಮಾಡಿಸ್ತೇನೆ. ಸರಿನಮ್ಮ, ತಗೋ. ಬಾ 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 ಓಲೋ. ಹಾ, ಸ್ನಾನ ಮಾಡ್ತೀಯ ನೀನು? ಅಯ್ಯೋ, ಅದಕ್ಕೆ ಮಗಳಾದ್ರೆ ಏನಾಯ್ತು? ಅವಳನ್ನ ಬೆಳೆಸೋ ಜವಾಬ್ದಾರಿಲಿ ನಿಮ್ಗೆ ವಯಸ್ಸಾಗಿ ಹೋದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತಿದ್ರಿ ಅಕ್ಕ ನೀವು? ನಿಮ್ಗೇನು ಹುಚ್ಚಿಗೆ ಚಿಡ್ತಿದ್ಯಾ? ಕೂನ ಸಾಯಿಸ್ಬೇಕು ಅಂತಿದ್ರಾ? ಇಲ್ಲ ಇಲ್ಲ, ಏನ್ ಹೇಳ್ತಾ ಇದ್ಯಾ ನೀನು? ಯಾವ ತಾಯಿ ತನ್ ಮಗುನೇ ಸಾಯಿಸ್ತಾಳೆ ಹೇಳು? ನನಗ್ ಗೊತ್ತಾಗ್ತಾನೆ ಇಲ್ಲ ನನ್ಗೇನಾಗಿದ್ಯೋ ಏನೋ. ಇಷ್ಟು ದಿನದಲ್ಲಿ ಇದೆಲ್ಲ ಆಗೋಗಿದೆ. ನನ್ ತಲೆನೇ ಕೆಲ್ಸ ಮಾಡ್ತಾ ಇಲ್ಲ. ನನ್ನ ಕ್ಷಮಿಸ್ಬಿಡು ಪ್ಲೀಸ್. ತಪ್ಪಾಗೋಯ್ತು, ನನ್ನಿಂದ ತಪ್ಪಾಗೋಯ್ತು, ಪ್ಲೀಸ್. ರಶ್ಮಿಗೆ ಸೋಷಿಯಲ್ ಮೀಡಿಯಾದ ಹುಚ್ಚು ಯಾವ ತರ ಹತ್ತಿತ್ತು ಅಂದ್ರೆ, ಅವಳು ತನ್ನ ದಾರಿಲಿ ಬರೋ ಯಾವುದೇ ಅಡೆತಡೆಗಳನ್ನು ಕೂಡ ಯಾವಾಗ್ಲೂ ಮುಗ್ಸೋದಕ್ಕೆ ನೋಡ್ತಾ ಇದ್ಲು. ಮತ್ತೆ ಇದರಿಂದ ಅವಳ ಗಂಡನಿಗೆ ಅವಳ ಮೇಲಿನ ನಂಬಿಕೆ ಕ್ರಮೇಣ ಹೊರಟೋಗಿತ್ತು. ಈಗ ರತನ್ನ ಬಾಗಿಲು ಶಾಶ್ವತವಾಗಿ ರಶ್ಮಿಗೋಸ್ಕರ ಮುಚ್ಚೋಗ್ಬಿಟ್ಟಿತ್ತು. ರಶ್ಮಿಯ ತಂಗಿ ಸುಹಾನಿ ರತನ್ಗೆ ಮತ್ತೆ ರಶ್ಮಿಗೆ ತುಂಬಾ ಸಲ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ಲು. ಆದ್ರೆ ಸುಹಾನಿ ಅವಳ ಕೆಲಸದಲ್ಲಿ ಯಶಸ್ವಿಯಾಗೋಕಾಗ್ಲಿಲ್ಲ. ನೀವ್ ಹೀಗ್ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಭಾವ. ನೀವ್ ಅಕ್ಕ ಜೊತೆ ಈ ತರ ನಡ್ಕೋತೀರಾ ಅಂತ. ನೀವ್ ನಿಮ್ ಮಕ್ಕಳ ಬಗ್ಗೆನೂ ಯೋಚನೆ ಮಾಡ್ಲಿಲ್ವಾ? ನಿಮಗ್ ಗೊತ್ತಾ ಅಕ್ಕ ಯಾವ ಸ್ಥಿತಿಯಲ್ಲಿದ್ದಾಳಂತ? ಇವತ್ ಕುಹು ಜೀವ ಹೋಗೋದ್ರಲ್ಲಿತ್ತು. ಗುಗು, ಏನಾಯ್ತು ಗುಗುಗೆ? ಗುಗು ಆರಾಮಿದ್ದಾಳ? ಹಾ, ಅವಳು ಆರಾಮಾಗಿದ್ದಾಳೆ. ಆದ್ರೆ ನೀವ್ ಹೀಗೆ ಹೇಗ್ ಮಾಡಕ್ ಸಾಧ್ಯ? ನನ್ನ ಮಾತನ್ನ ನಂಬು ಸುಹಾನಿ, ನಾನು ಏನು ಮಾಡಿಲ್ಲ. ನನಗೇನು ಗೊತ್ತಿಲ್ಲ. ಅವಳು ಎಂತದ ತಪ್ಪು ಮಾಡ್ತಾ ಇದ್ದಾಳೆ ಅಂತ. ಗುಡ್ಡು ಜೊತೆ ಸೇರ್ಕೊಂಡು ಅಶ್ಲೀಲವಾಗಿ ವಿಡಿಯೋ ಮಾಡ್ತಾ ಇದ್ದಾಳೆ. ವಿಡಿಯೋಸ್? ವಿಡಿಯೋಸ್. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀನ್ ಫೋನ್ ತೆಗೆದು ನೋಡು, ಗೊತ್ತಾಗುತ್ತೆ. ಅವಳ ಚಾನೆಲ್ ಹೆಸರು ರಶ್ಮೀಸ್ ಫ್ಯಾಷನ್ ಸ್ಟುಡಿಯೋ. ಅಕ್ಕ ಏನ್ ಮಾಡ್ತಿದ್ದಾಳೆ? ನನ್ನ ಮಾತಿನ ಮೇಲೆ ಇವಾಗ ನಿಮ್ಗೆ ನಂಬಿಕೆ ಬಂತಾ?
ಎಷ್ಟೊಂದು ವರ್ಷ ಆಗಿದೆ ನಮ್ಮ ಮದುವೆ ಆಗಿ. ನಾನು ರಶ್ಮಿ ಬಗ್ಗೆ ಯಾವತ್ತೂ ಏನೂ ಹೇಳಿಲ್ಲ, ಅವಳ ಮೇಲೆ ಕೈ ಕೂಡ ಮಾಡಲಿಲ್ಲ. ಫೇಮಸ್ ಆಗಬೇಕು ಅಂತ ಅವಳ ತಲೆಗೆ ಭೂತ ಮೆತ್ಕೊಂಡ್ಬಿಟ್ಟಿದೆ. ಅದಕ್ಕೋಸ್ಕರ ಅವಳು ಏನು ಬೇಕಾದ್ರೂ ಮಾಡ್ತಾಳೆ, ಯಾವ ಮಟ್ಟಿಗೆ ಬೇಕಾದ್ರೂ ಹೋಗ್ತಾಳೆ. ಒಂದ್ ವೇಳೆ ಅಣ್ಣಂಗಿದ್ದೇನಾದ್ರೂ ಗೊತ್ತಾದ್ರೆ ರಶ್ಮಿ ಅಕ್ಕನ್ ಪ್ರಾಣ ತೆಗೆದ್ಬಿಡ್ತಾರೆ ಅಣ್ಣ. ಅಣ್ಣಂಗೆ ಗೊತ್ತೇ ಇಲ್ಲ ಅನ್ಸುತ್ತೆ ಅವ್ರ ಮರ್ಯಾದೆ ಹಾಳಾಗ್ತಾ ಇರೋದು. ಈ ವಿಡಿಯೋ ಏನಾದ್ರೂ ಅವ್ರ ಕಣ್ಣಿಗೆ ಬಿದ್ರೆ ಏನಾಗುತ್ತೆ ಏನೋ. ನೀವು ಇಲ್ಲೇನು ಮಾಡ್ತಾ ಇದ್ದೀರಾ? ಇನ್ನೇನು ಪಾರ್ಟಿ ಮೀಟಿಂಗ್ ಶುರು ಆಗೋದಿದೆಯಲ್ಲ? ಮತ್ತೆ ಈ ಮೊಬೈಲಲ್ಲಿ ಏನು ನೋಡ್ತಾ ಇದ್ದೀರಿ? ಏನಿಲ್ಲ ಅಣ್ಣ, ಹಾಗೆ. ನೀವು ಇದ್ದೀರಲ್ಲ, ನಡೀರಿ. ನಿನಗೆ ಎಷ್ಟು ಧೈರ್ಯ ಇರಬೇಡ ಇದನ್ನೆಲ್ಲ ಮಾಡಕ್ಕೆ. ನೀನ್ ಒಂದ್ಸತಿನೂ ನಿಮ್ಮ ಅಣ್ಣನ ಬಗ್ಗೆ ಯೋಚನೆ ಮಾಡಿಲ್ವಾ? ಚಿಕ್ಕ ವಯಸ್ಸಿಂದ ಅವರು ಕುಟುಂಬಕ್ಕೋಸ್ಕರನೇ ಬದುಕಿದ್ದು. ರಶ್ಮಿ, ನಿನ್ನಿಂದ ಅವ್ರಿಗೆ ಎಷ್ಟು ಅವಮಾನ ಆಗಿದೆ. ಅತಿಗೆ ನೀವ್ ಯಾರ ಹತ್ರ ಹೇಳ್ತಿದ್ದೀರಾ ಇದನ್ನೆಲ್ಲ? ಈ ಫೇಮ್ಗೋಸ್ಕರ ಎಷ್ಟು ಬಿದೋಗಿದ್ದಾರೆ ಅಂದ್ರೆ ಇವ್ರು ಏನ್ ಮಾಡ್ತಿದ್ದಾರೆ ಇವ್ರಿಗೆ ಗೊತ್ತಿಲ್ಲ. ನನ್ ಬಗ್ಗೆ ಹೊಟ್ಟೆ ಕಿಚ್ಚಾಗ್ತಿದೆ ಅಲ್ವಾ ನಿನ್ಗೆ? ಅದಕ್ಕೆ ಅತ್ತಿಗೆಗೆ ಎಲ್ಲಾನು ಹೇಳ್ಬಿಟ್ಟಿದ್ಯಾ? ಸುಹಾನಿ ನನಗೆ ಏನೂ ಹೇಳಿಲ್ಲ. ಅದು ನಮ್ಮ ಅಮ್ಮನ ಮನೆಯಿಂದ ಫೋನ್ ಬಂದಿತ್ತು. ಅವ್ರು ಎಲ್ರೂ ನಿನ್ ವಿಡಿಯೋ ನೋಡಿದ್ದಾರೆ. ಮೊದ್ಲು ನಿನ್ ಗಂಡನ ತಪ್ಪ ಆರೋಪ ಹೊರಿಸಿ ಜೈಲಿಗೆ ಕಳಿಸ್ದೆ, ಮತ್ತೆ ಈಗ ನೀನ್ ತವ್ರ ಮನೇನೂ ಹಾಳು ಮಾಡಕ್ ಹೊರಟಿದ್ಯಾ? 1,00,000 ಫಾಲೋವರ್ಸ್ ಇದ್ದಾರೆ ಸೋಷಿಯಲ್ ಮೀಡಿಯಾನಲ್ಲಿ. ಅದಕ್ಕೆ ಹೊಟ್ಟೆ ಕಿಚ್ಚು ನಿನ್ಗೆ. ಮತ್ತೆ ಅತ್ತಿಗೆ ನೀವು ಅದಕ್ಕೆ ಇಷ್ಟೆಲ್ಲ ಬೈತಾ ಇರೋದಲ್ವಾ ನನ್ಗೆ? ನನಗೆ ನಿಮ್ ಕಂಡ್ರೆ ಹೊಟ್ಟೆ ಉರಿನಾ? ಸೀರಿಯಸ್ಲಿ ಅಕ್ಕ, ನಿಮ್ ಹಾಗೆ ಕೆಳಮಟ್ಟಕ್ಕೆ ಕೇಳೋದು ನನಗೆ ಫಾಲೋವರ್ಸ್ ಬೇಕಾಗಿಲ್ಲ. ನಾನ್ ಜನರಿಗೆ ವಿದ್ಯೆ ಕೊಡ್ತೀನಿ, ನಿಮ್ ತರ ವಿಡಿಯೋಸ್ ಮಾಡಲ್ಲ. ಮತ್ತೆ ನೀವು ಮಾಡ್ತಿರೋದನ್ನ ನಾನ್ ಯಾವತ್ತೂ ಮಾಡಲ್ಲ. ಬನ್ನಿ ಅತ್ಗೆ. ನನ್ ಚಾನೆಲ್ನ ಅಶ್ಲೀಲತೆ ಅಂದ್ಯಾ? ನೀನು ತುಂಬಾ ಗ್ರೇಟ್ ಅನ್ಕೊಂಡಿದ್ಯಾ ಅಲ್ವಾ? ನಿನ್ನನ್ನು ನಾನು ಕೆಳಗಡೆ ಬೀಳಿಸ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ರಶ್ಮಿನೇ ಅಲ್ಲ. ಅಪ್ಲೋಡ್ ಅಶ್ಲೀಲತೆ ವಿಡಿಯೋ. ವರ್ಷಾಕ ಏನಾಯ್ತು? ಎಲ್ರು ಯಾಕೆ ಹೀಗೆ ನೋಡ್ತಿದ್ದಾರೆ ನನ್ನ? ಅಯ್ಯೋ, ಇಲ್ಲಿ ನೋಡು ನಿನ್ ವಿಡಿಯೋ. ವರ್ಮಾ ಅವ್ರ ಜೊತೆ ಮಾತಾಡಿದ್ದೀನಿ. ಇನ್ನೇನು 1 ಗಂಟೆಲಿ ಬಂದ್ಬಿಡ್ತಾರ ಅವರು. ನೀವ್ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ನಾನಿದ್ದೀನಲ್ಲ. ಅದು ಅರೆ, ಏನಾಯ್ತು ಸುಹಾನಿ? ಏನಾಯ್ತು ಮಗಳೇ? ಯಾಕೆ ಹೇಳ್ತಾ ಇದೀಯಾ? ಅಣ್ಣ ಎಲ್ಲ ಹಾಳಾಗೋಯ್ತು. ಏನು ಹೇಳ್ತಾ ಇದೀಯಾ? ನಿಮಿಷ ಕೇಳಿಯಲ್ಲ, ಸುಹಾನಿ ಇನ್ನೂ ಅವಳ ರೂಮಿಂದ ಆಚೆ ಬಂದಿಲ್ಲ. ಆಮೇಲೆ ಅವಳು ಏನು ತಿಂತಾನೂ ಇಲ್ಲ. ನನ್ಗೆ ಯಾಕೋ ತುಂಬ ಯೋಚನೆ ಆಗ್ತಿದೆ ಅವಳ ಬಗ್ಗೆ. ಒಂದು ಸಲ ನನ್ನ ಕೈಗೆ ಸಿಕ್ಕರೆ ಯಾರು ಸುಹಾನಿಗೆ ಹೀಗೆಲ್ಲ ಮಾಡಿದಾರೋ ನೀನು ನೋಡು. ಅವನಿಗೆ ಏನು ಮಾಡ್ತೀನಿ ಅಂತಂದ್ರೆ ಅವನು ತನ್ನ ಪ್ರಾಣಕ್ಕೋಸ್ಕರ ಭಿಕ್ಷೆ ಬಿಡಬೇಕು.
ಆದ್ರೆ ಅಣ್ಣ ಅದರಿಂದ ಏನಾಗತ್ತೆ? ಪಾಪ ನಮ್ ಸುಹಾನಿಗಾಗಿರೋದ್ರಿಂದ ಅವಳು ಆಚೆ ಬರೋದು ತುಂಬಾ ಕಷ್ಟ ಅಣ್ಣ. ಒಂದ್ ವೇಳೆ ಹೊರಗಡೆ ಬಂದ್ರೂ ಕೂಡ ಅವಳು ಎಲ್ರಿಗೂ ಹೇಗ್ ಮುಖ ತೋರಿಸ್ತಾಳೆ? ಗುಡ್ಡು, ನಾನು ನಿನಗೇನ್ ಹೇಳಿ? ನಾನಿವಾಗ ಎಲ್ಲಿಗೆ ಹೋದ್ರೂ ಜನಗಳು ನನ್ ಜೊತೆ ಸೆಲ್ಫಿ ತಗೋತಾರೆ. ನಾನು ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗ್ಬಿಟ್ಟಿದೀನಿ. ಎಲ್ರು ನನ್ನ ಮೇಡಮ್, ರಶ್ಮಿ ಫ್ಯಾಷನ್ ಸ್ಟುಡಿಯೋ ಇದಾರಲ್ವಾ ಹಾ ಮೇಡಮ್, ನಿಮ್ ಜೊತೆ ಒಂದು ಸೆಲ್ಫಿ ತಗೋಬೋದಾ? ಹಾ ಹಾ ಒಂದ್ ಖಂಡಿತ. ನಿಮಿಷ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ಯಾ ನೀನು? ಈಗ ನಾನು ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗ್ಬಿಟ್ಟೆ. ಅದಕ್ಕೆ ಅದೆಲ್ಲ ಓಕೆ. ನಾವಿಲ್ಲಿಗೆ ಬಂದು 1 ತಿಂಗಳಾಗಿದೆ. ಅವಾಗ್ಲಿಂದ ಇಲ್ಲಿವರೆಗೂ 1 ವಿಡಿಯೋನು ಅಪ್ಲೋಡ್ ಮಾಡಿಲ್ಲ. ಈ ತರ ಇದ್ರೆ ಹೇಗಕ್ಕೆ? ಅದ್ ನನಗೂ ಗೊತ್ತಿದೆ ಗುಡ್ಡು. ಇಲ್ಲಿಗ್ ಬಂದು ಕಷ್ಟ ತಲೆ ಮೇಲೆ ಹಾಕೊಂಡಿದೀನಿ ಅನ್ನಿಸ್ತಿದೆ. ಅಣ್ಣನ್ ಬಗ್ಗೆ ಮಾತ್ರ ಚಿಂತೆ ಇತ್ತು, ಈಗ ಅತ್ತಿಗೆ ಮತ್ತೆ ಸುಹಾನಿ ಕೂಡ 24 ಗಂಟೆ ನನ್ ಮೇಲೆ ಒಂದು ಕಣ್ಣು ಇಟ್ಟಿರ್ತಾರೆ ಗೊತ್ತಾ? ಈಗ ನನಗೆ ಈ ಮನೇಲಿ ಉಸಿರು ಕಟ್ಟದಾಗ ಆಗ್ತಾ ಇದೆ. ಒಂದು ಪಂಜರದಲ್ಲಿ ಇದೀನೇನೋ ಅಂತ ಅನ್ನಿಸ್ತಾ ಇದೆ ನನ್ಗೆ. ಹಾಗಾದ್ರೆ ಅದಕ್ಕೆ ಪಂಚರನ ಮುರಿದು ಹಾಯಾಗಿ ನನ್ನ ಜೊತೆ ಬಂದ್ಬಿಡಿ. ಆದ್ರೆ ಎಲ್ಲಿಗೆ? ಅಯ್ಯೋ, ಅದಕ್ಕೆ ಕನ್ಸಿನ ನಗರ ಮುಂಬೈಗೆ. ಮುಂಬೈ? ನೀವಲ್ಲಿದ್ರೆ ನಿಮ್ಮ ಹತ್ರ ರತನು ಬರಲ್ಲ, ಅವಿನಾಶು ಬರಲ್ಲ. ಮತ್ತೆ ನಿಮ್ಗೊಂದು ವಿಷಯ ಗೊತ್ತಾ? ನೀವು ಸ್ಟಾರ್ ಆಗೋದಕ್ಕೆ ಹುಟ್ಟಿರೋದು, ಮನೇಲಿ ಪಾತ್ರೆ ತೊಳೆಯಕ್ಕಲ್ಲ. ಗುಡ್ಡು, ಏನ್ ಹೇಳ್ತಾ ಇದ್ಯಾ ನೀನು? ನಾವಲ್ಲಿಗೆ ಹೇಗೆ ಹೋಗಕ್ಕಾಗತ್ತೆ? ಅಯ್ಯೋ, ಅದಕ್ಕೆ ಅದನ್ನೆಲ್ಲ ನನಗ್ ಬಿಡಿ. ನೀವು ನನಗೋಸ್ಕರ ಒಂದೇ ಒಂದು ಕೆಲಸ ಮಾಡಿ ಅಷ್ಟೇ. ಬರ್ಬೇಕಾದ್ರೆ ನಿಮ್ಮ ಮನೆಯಿಂದ ಸ್ವಲ್ಪ ಚಿನ್ನ ಮತ್ತೆ ಸ್ವಲ್ಪ ದುಡ್ಡು ತಗೊಂಡ್ ಬನ್ನಿ ಸಾಕು. ಇವತ್ತು ರಾತ್ರಿ 12 ಗಂಟೆಗೆ ಕರ್ಕೊಂಡು ಹೋಗೋದಕ್ಕೆ ಬರ್ತೀನಿ. ಇವತ್ತು ರಾತ್ರಿ ನಮ್ಮ ಫ್ರೆಂಡ್ ಮನೇಲಿ ಸ್ಟೇ ಆಗೋಣ. ನಾಳೆ ಬೆಳಗ್ಗೆ ಮುಂಬೈಗೆ ಟ್ರೈನ್ ಹತ್ತೋಣ. ಅಕ್ಕ, ಇಷ್ಟ ರಾತ್ರಿಯಲ್ಲಿ ಎಲ್ಲಿ ಹೋಗ್ತಿದ್ಯಾ? ಅದು ನಾನು ಇಲ್ಲೇ ಬ್ಯಾಗಲ್ಲಿ ಮುಂದೆ- ಏನಿದೆ? ತೋರ್ಸು. ಏನೂ ಇಲ್ಲ. ನಾನು ಹೇಳಿದ್ನಲ್ಲ ಏನೂ ಇಲ್ಲ ಅಂತ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಸ್ವಂತ ಮನೆಯಲ್ಲೇ ಕಳ್ತದ? ಅತಿ ಆಯ್ತು. ಇವತ್ತೇ ಎಲ್ಲಾನು ಹೇಳ್ಬಿಡ್ತೀನಿ ನಿನ್ ಬಗ್ಗೆ ಅಣ್ಣಂಗೆ. ಮತ್ತೆ ನೀನ್ ಫೋನ್ ಕೊಡು ನಂಗೆ. ಕೊಡು ಫೋನ್. ನನ್ ಫೋನ್ ಬಿಡು. ನೀನ್ ಎಲ್ಲ ವಿಡಿಯೋಸ್ ತೋರಿಸ್ತೀನಿ ನನ್ ಅಣ್ಣಂಗೆ. ಫೋನ್ ಬಿಡು, ಮುಟ್ಬೇಡ ಅದನ್ನ. ಕೊಡಿಲಿ. ಹೇಳಿದ್ ಕೇಳಿಸ್ಲಿಲ್ವಾ? ನನ್ ಫೋನ್ ಕೊಡು. ಇದು ನೀನ್ ಮಾಡಿದ್ದ? ನಾಚಿಕೆ ಆಗ್ಲಿಲ್ವಾ ನನ್ ವಿಡಿಯೋ ಮಾಡೋದಕ್ಕೆ? ನಿಂತ್ಕೋ. ಬೇಗ ಬೇಗ ನಡಿ ಇಲ್ಲಿಂದ. ಬೇಗ ಬೇಗ. ಅಣ್ಣ ಅಣ್ಣ, ಗುಡ್ಡು ಅಲ್ಲೇ ಎಲ್ಲ ಬಚ್ಚಿಟ್ಕೊಂಡಿದ್ದಾನೆ. ಸ್ವಲ್ಪ ಸ್ಟ್ರಿಪ್ ಮಾಡಿ, ಮಜವಾಗಿರುತ್ತೆ. ಹೇಗ್ ಕಾಣಿಸ್ತಾ ಇದ್ದೀನಿ? ಕಮೆಂಟ್ ಮಾಡಿ ಖಂಡಿತ ಹೇಳ್ಬೇಕು. ಕೊನೆ ಪಕ್ಷ 10,000 ಲೈಕ್ಸ್ ಅಂತೂ ಬರಲೇಬೇಕು. ಸ್ವಲ್ಪ ಕೂದಲು ಸರಿ ಮಾಡ್ಕೊಳ್ಳಿ.
ತಪ್ಪಾಗೋಯ್ತು. ಮತ್ತೆ ಯಾವತ್ತೂ ಹಾಗೆ ಮಾಡಲ್ಲ. ಕ್ಷಮಿಸ್ಬಿಡಿ. ಅವಿನಾಶ್ ಅವನ ತಂಗಿಯ ಸೋಷಿಯಲ್ ಮೀಡಿಯಾ ಹುಚ್ಚಿನಿಂದ ಇವತ್ತು ಜೈಲಲ್ಲಿದ್ದಾನೆ. ಏನೇ ಆದ್ರೂ ಕಾನೂನನ್ನ ತನ್ನ ಕೈಯಲ್ಲಿ ತಗೊಳ್ಳೋ ಹಕ್ಕು ಯಾರಿಗೂ ಇಲ್ಲ. ನನಗೆ ನಂಬಿಕೆ ಇದೆ ಇವತ್ತಿನ ಎಪಿಸೋಡ್ನಿಂದ ವಿಪರೀತ ಫೋನ್ ಮತ್ತೆ ವಿಪರೀತ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರಿಗೆ ಒಂದು ಪಾಠ ಅಂತ. ನಾನು ಸೋಹೆಬ್ ವಿಲಾಸ್. ಇದೇ ತರ ಹೊಸ ಮತ್ತು ವಿಶೇಷ ಎಪಿಸೋಡ್ನೊಂದಿಗೆ ಮುಂದಿನ ವಾರ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಕ್ರೈಮ್ ಅಲರ್ಟ್. ರಿಮೆಂಬರ್, ನಮ್ಮ ಗುರಿ ನಿಮ್ಮ ಹಿತರಕ್ಷಣೆ. ಗುಡ್ ಬೈ ಮತ್ತೊಮ್ಮೆ.